ಇವತ್ತು ನಾನು ಕಾಡಿನ ಮಧ್ಯದಲ್ಲಿ ಬಂದಿದ್ದೇನೆ. ಕಾಡಿನ ಮಧ್ಯದಲ್ಲಿ 24 ಗಂಟೆ ನಾನು ಕಾಡಿನ ಮಧ್ಯದಲ್ಲಿ ಇದ್ದು ಯಾವ ರೀತಿ ಅನುಭವ ಆಗುತ್ತಂತ ಕಾಡಿನ ಮಧ್ಯದಲ್ಲಿ ಬಂದಿದ್ದೇನೆ. ರಾತ್ರಿ ಆಗುವಷ್ಟರಲ್ಲಿ ಮನೆನ ಕಟ್ಟಬೇಕಾಗತ್ತೆ, ಅದು ಕೂಡ ಮರದ ಮೇಲೆ ಕಟ್ಟಬೇಕಾಗತ್ತೆ. ಯಾಕಂದರೆ ಮಳೆಗಾಲದಲ್ಲಿ ನೀರು ತುಂಬ ಸೋರುತ್ತೆ ಕೆಳಗಡೆಯಿಂದ. ಅದ್ರಗೋಸ್ಕರ ಇವತ್ತು ನಾವು ಮರದ ಮೇಲೆ ಮನೆ ಮಾಡ್ತಾ ಇದ್ದೀವಿ. ಈ ಕಾಡಿನಲ್ಲಿದ್ದು 24 ಗಂಟೆ ತನಕ ನಾನು ಏನೆಲ್ಲ ಮಾಡ್ತೀನಿ ಅಂತ ಈ ವಿಡಿಯೋದ ಮುಖಾಂತರ ನಿಮ್ಮನ್ನು ತಿಳಿಸ್ತೀನಿ. ಸ್ನೇಹಿತರೆ, ಫೈನಲಿ ಒಂದೊಳ್ಳೆ ಮರ ಸಿಕ್ತು. 4 ಮರ ಒಂದೇ ಕಡೆ ಇದ್ದಂಗೆ. ಮೊದಲು ನಾವು ಕಟ್ಗೆನ ಹುಡ್ಕಬೇಕಾಗತ್ತೆ. ಕಟ್ಗೆನ ಹುಡ್ಕಾಡ್ತಾ ಹೋದಾಗ ನಮ್ಮ ಕಣ್ಮುಂದೆ ಬಿದ್ದಿದ್ದು ಒಂದು ಬಿದ್ದಂಥ ಮರ. ಫೈನಲಿ ಸೌದೆ ತುಂಡನ್ನ ಹುಡ್ಕೊಂಡು ಬಂದಿದ್ದೇವೆ. ತುಂಬ ಸುಸ್ತಾಗಿಬಿಡ್ತು. ಈಗ ನಮ್ಮ ಕೆಲಸನ ಪಟ ಅಂತ ರೆಡಿ ಮಾಡಬೇಕಾಗತ್ತೆ. ಯಾಕಂದರೆ ಕತ್ಲೆ ಆಗುವಷ್ಟರಲ್ಲಿ ನಾವು ಮನೆನ ಕಟ್ಟಬೇಕಾಗತ್ತೆ. ಒಂದು ಕಡೆ ಮಳೆ ಕೂಡ ಬರೋ ಸಂಭವ ಇದೆ. ಅದ್ರಗೋಸ್ಕರ ಬೇಗನೆ ಮನೆ ತಯಾರಿಸಬೇಕಾಗತ್ತೆ. ಹಗ್ಗದ ಸಹಾಯದಿಂದ ಕಟ್ಟಿಗೆನ ಮರದ ಮೇಲೆ ಚೌಕಾಕಾರದಲ್ಲಿ ಕಟ್ಟಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ. ಹಗ್ಗ ಗಟ್ಟಿಯಾಗಿ ಕಟ್ಟಬೇಕಾಗುತ್ತೆ. ಯಾಕಂದರೆ ಜಾರ್ ಬಿದ್ದರೆ ಎಲ್ಲನೂ ಸತ್ಯನಾಶ ಆಗಿ ಹೋಗುತ್ತೆ. ಫೈನಲಿ ನಮ್ಮ ಮನೆಯ ಫೌಂಡೇಶನ್ ರೆಡಿ ಆಗಿಬಿಟ್ಟಿದೆ. ಇವಾಗ ಇದ್ರ ಮೇಲೆ ಸೌದೆನ ಹಾಕ್ತಾ ಹೋಗಬೇಕು. ಯಾಕಂದರೆ ನಾವು ಇದ್ರ ಮೇಲೆ ಟೆಂಟ್ ಹಾಕ್ತೇವೆ ಮತ್ತು ಅದ್ರ ಟೆಂಟ್ ಮೇಲೆ ಕವರ್ನ ಹಾಕ್ತೇವೆ, ಮಳೆ ನೀರು ಬರಬಾರ್ದಂತ. ಇನ್ನೂರು kg ತೂಕ ಇದ್ರ ಮೇಲೆ ಈಸಿಯಾಗಿ ಹಾಕ್ಬೋದು. ಇವಾಗ ನಾವು ಹಗ್ಗನ ಕಟ್ತಾ ಇದ್ದೇವೆ ಗಟ್ಟಿಯಾಗಿರಲಿಕ್ಕೆ. ಮಧ್ಯದಲ್ಲಿ ಸಪೂರಾದ್ದರಿಂದ ಇದನ್ನು ಸಪೋರ್ಟ್ ಆಗಿ ನಾನು ಕೊಡ್ತಾ ಇದ್ದೇನೆ ಕೆಳಭಾಗದಲ್ಲಿ. ಯಾಕಂದರೆ ವೇಟ್ ಜಾಸ್ತಿ ಆದರೆ ಮುರಿದೋಗ್ಬೋದಂತ. ಇವಾಗ ಈ ಕ್ಯಾಂಪ್ನ ಮೇಲ್ಗಡೆ ಹಾಕ್ತಾ ಇದ್ದೇವೆ. ಇದ್ರ ಮೇಲೆ ಹಾಕಿದ ಮೇಲೆ ಪ್ಲಾಸ್ಟಿಕ್ ಕವರ್ ಕೂಡ ಹಾಕ್ತೇವೆ. ಮೇಲ್ಗಡೆ ಹತ್ಲಿಕ್ಕಂತ ಏಣಿನ ರೆಡಿ ಮಾಡ್ತಾ ಇದ್ದೇವೆ. ಫೈನಲಿ ನಮ್ಮ ಮನೆ ರೆಡಿ ಆಗಿಬಿಟ್ಟಿದೆ. ಸ್ನೇಹಿತರೆ, ನಾನು ಈ ಕಾಡಿನಲ್ಲಿ ಎಂಟ್ರಿ ಆಗಿದ್ದು 11 ಗಂಟೆ 55 ನಿಮಿಷ ಆಗಿತ್ತು ಎಂಟ್ರಿ ಆಗಲಿಕ್ಕೆ. ಅದೇ ಟೈಮಲ್ಲಿ ನಾಳೆಗೆ 12 ಗಂಟೆ ತನಕ ನಾವು ಕಾಡಲ್ಲೇ ಇರಬೇಕಾಗತ್ತೆ. ನೋಡೋಣ ಸ್ನೇಹಿತರೆ ಏನೆಲ್ಲ ಮಾಡಬೇಕಾಗತ್ತಂತ ಈ ಕಾಡಿನಲ್ಲಿದ್ದು. ಸ್ನೇಹಿತರೆ, ಬೆಂಕಿ ಮಾಡಲಿಕ್ಕೆ ಎಷ್ಟು ಕಷ್ಟ ಆಯ್ತಂದರೆ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು ಮಳೆ ನೀರಿಂದ. ಎಷ್ಟು ಕಷ್ಟ ಆಯಿತು. ತುಂಬ ಮಳೆ ಇತ್ತಲ್ಲ ಊರಲ್ಲಿ, ಅದ್ರಗೋಸ್ಕರ ಫೈನಲಿ ಆಗೋ ಈಗೋ ಮಾಡಿ ಬೆಂಕಿ ಮಾಡಿಬಿಟ್ಟೆ. ನಾವು ಮಾಡ್ತಾಯಿದ್ದೇವೆ ಬಟಾಟೆ ಸುಕ್ಕ ಮಾಡ್ತಾಯಿದ್ದೇವೆ, ಅದರೊಟ್ಟಿಗೆ ಚಪಾತಿನ ಮಾಡ್ತಾಯಿದ್ದೇವೆ.
ಒಂದು ಕಡೆ ಕತ್ಲೆ ಕೂಡ ಆಗೋಯ್ತು, ಬೇಗನೆ ತಿಂಡಿ ಮಾಡಬೇಕಾಗತ್ತೆ. ಒಂದು ಕಡೆ ಮಳೆ ಬಂದರೆ ತುಂಬ ರಗಳೆ ಆಗ್ಬೋದು, ಎಲ್ಲ ಬೆಂಕಿ ನೆಂದೋಗ್ಬೋದು. ಇನ್ನೊಂದು ಕಡೆ ಹಾವು ಕೂಡ ಬರ್ಬೋದು. ರಾತ್ರಿ ಆದಂಗೆ ಬೆಳಕಂಡು ಕ್ರಿಮಿಕೀಟಗಳೆಲ್ಲ ಬೆಳಕಡೆನೇ ಬರುತ್ತೆ. ಒಳ್ಳೆ ಮಸಾಲ ಎಲ್ಲ ಹಾಕಿ ಒಳ್ಳೆ ರೆಡಿ ಮಾಡ್ತಾ ಇದ್ದೇವೆ. ಈ ಕಾಡಿನಲ್ಲಿ ಈ ಥರ ಮಾಡೋದಂದರೆ ತುಂಬ ಖುಷಿ ಆಗುತ್ತೆ, ಒಂಥರ ಎಕ್ಸ್ಪೀರಿಯನ್ಸೇ ಬೇರೆ. ತಿಂಡಿ ಮಾಡಲಿಕ್ಕೆ ಅಂತೂ ತುಂಬ ಹೊತ್ತಾಗ್ಬಿಡ್ತು, ಯಾಕಂದರೆ ಗ್ಯಾಸ್ ಇಲ್ದ್ರಿಂದ ತುಂಬ ಕಷ್ಟ ಆಯಿತು. ಗ್ಯಾಸ್ ಇದ್ದರೆ ಅರ್ಧ ಗಂಟೆ ಒಳಗೆ ಎಲ್ಲ ರೆಡಿ ಆಗ್ತದೆ ಅನಿಸುತ್ತೆ. ಅದೇ ನಮ್ಗೆ 2 ಗಂಟೆ ಬೇಕಾಯಿತು ಎಲ್ಲ ರೆಡಿ ಮಾಡ್ಲಿಕ್ಕಂತ. ಈ ಕಾಡಿನಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ ಏನಾದರೂ ಸಿಕ್ಕರೆ ಸಾಕಾಗೋಗುತ್ತೆ, ಅದರಲ್ಲಿ ರುಚಿ ಎಲ್ಲ ನೋಡ್ಲಿಕ್ಕೆ ಆಗಲ್ಲ. ಟೈಮ್ ಇವಾಗ 11 ಗಂಟೆ ಹತ್ತತ್ರ ಆಗಿತ್ತು. ಕಾಡಿನಲ್ಲಿ ಮೇಲ್ಗಡೆ ನರಿನ ಹುಟ್ಲಿಕ್ಕಂತ ಹೋಗಿದ್ದು. ಓದೊಂದು ವಿಡಿಯೋ ಮಾಡಿದಾಗ 2 ನರಿ ಕಣ್ಣಿಗೆ ಕಂಡಿದ್ದು ನಮ್ಮ, ಅದ್ರಗೋಸ್ಕರ ನಾವು ನರಿನ ಹುಡ್ಕೊಂಡು ಮೇಲ್ಗಡೆ ಬಂದಿದ್ದು. ಅರ್ಧ ಗಂಟೆ ಜಾಸ್ತಿ ಆಗೋಗಿತ್ತು ತಿರುಗಾಟ ಮಾಡಿ. ವಾಪಸ್ ನಾವು ಟೆಂಟ್ ಕಡೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡಿ. ನಿನ್ನೆ ರಾತ್ರಿ ನಡೆದಿದ್ದ ಘಟನೆ ಏನಂದರೆ, ನಿಜ ಹೇಳ್ಬೇಕಂದ್ರೆ ನಿದ್ದೆನೇ ಬರಲಿಲ್ಲ, ಅಷ್ಟೊಂದು ಕಷ್ಟ ಆಯಿತು. ಯಾಕಂದರೆ ಬೆನ್ನೆಲ್ಲ ತುಂಬ ನೋವಾಗಿಬಿಡ್ತು. ಅಂದರೆ ಸ್ಟ್ರೆಚೇಬಲೇ ಇರಲಿಲ್ಲ ಆಗಿತ್ತು ನಿದ್ರೆ ಮಾಡಲಿಕ್ಕೆ. ಮತ್ತೇನು ಶಬ್ದ ಗಿಬ್ದ ಏನೂ ಇರಲಿಲ್ಲ. ಒಳ್ಳೆ ನೆಮ್ಮದಿ ಆಯಿತು ಮಾತ್ರ ಇರಲಿಕ್ಕೆ. ಆದರೆ ನಿದ್ರೆ ಅಂತೂ ಕಷ್ಟ ಆಯಿತು. ಬೆಳಗ್ಗೆ ಎದ್ದು ಬ್ರಷ್ ಮಾಡ್ಲಿಕ್ಕಂತ ನೀರನ್ನು ಹುಡ್ಕೊಂಡು ಹೋಗ್ತಾ ಇದ್ದೇವೆ. ಮಳೆಗಾಲ ಅಲ್ಲ, ಎಲ್ಲಾದರೂ ಮಳೆ ನೀರು ನಿಂತ್ಕೊಂಡಿರುತ್ತಂತ ನೋಡ್ಕೊಂಡು ಮೇಲ್ಗಡೆ ಹೋಗ್ತಾ ಇದ್ದು. ನಾವು ಕ್ಯಾಂಪ್ ಮಾಡಿದ ದಿನ ಅಂತೂ ಮಳೆನೇ ಸಿಗಲಿಲ್ಲ. 2 ದಿನ ಹಿಂದೆಲ್ಲ ತುಂಬ ಮಳೆ ಇತ್ತು ನಮ್ಮೂರಲ್ಲಿ. ಆ ದಿನ ಮಾತ್ರ ಮಳೆನೇ ಸಿಗಲಿಲ್ಲ ನಮಗೆ, ಅದೊಂದು ಖುಷಿ ಆಯಿತು. ಸುಮಾರು ಮುಂದ್ಗಡೆ ಹುಡ್ಕೊಂಡು ಹೋಗ್ತಾ ಇದ್ದಂಗೆ ನನ್ನ ಕಣ್ಣು ಮುಂದೆ ಬಿದ್ದಿದ್ದು ಒಂದು ಸಣ್ಣದಾದ ಹೊಂಡದಲ್ಲಿ ತುಂಬ ನೀರಿತ್ತು. ಫ್ರೆಶಪ್ ಆಗಿ ಮತ್ತೆ ಪುನಃ ಹೊರಟಿದ್ದು ನನ್ನ ಟೆಂಟ್ ಕಡೆ. ಯಾಕಂದರೆ ತುಂಬ ಹೊಟ್ಟೆ ಹಸಿದಿತ್ತು. ತಿಂಡಿ ಮಾಡ್ಲಿಕ್ಕಂತ ವಾಪಸ್ ಪುನಃ ನಾವು ಟೆಂಟ್ ಕಡೆ ಬರ್ತೀವಿ ತಿಂಡಿ ಮಾಡಲಿಕ್ಕೆ. ಅವಲಕ್ಕಿ ತಂದಿದ್ದೊಂದು ಒಳ್ಳೆ ಆಯಿತು, ಯಾಕಂದರೆ ನಾನು ಮೊದಲೇ ಪ್ಲ್ಯಾನ್ ಮಾಡಿ ತಂದಿದ್ದು. ಮಳೆಗಾಲದಲ್ಲಿ ಮಳೆ ಬಂದರೆ ಎಲ್ಲ ಕಷ್ಟ ಆಗುತ್ತೆ, ಅದ್ರಗೋಸ್ಕರ ನಿನ್ನೆ ರಾತ್ರಿ ನಾವು ಅನುಭವಿಸಿದಂಥ ಕಷ್ಟ ಬೆಂಕಿ ಮಾಡಲಿಕ್ಕೆ 2.5 ಗಂಟೆ ಬೇಕಾಯಿತು. ಅದ್ರಗೋಸ್ಕರ ಅವಲಕ್ಕಿ ಈಸಿಯಾಗಿ ಮಾಡ್ಕೊಂಡು ಒಳ್ಳೆ ಹೊಟ್ಟೆ ತುಂಬಿಸ್ಕೊಂಡಿದ್ದೆ. ಮಳೆಗಾಲದಲ್ಲಿ ನಮ್ಮ ಈ ಕಾಡಿನಲ್ಲಿ ತಂಬೂರ್ಗಿ ಅಂತ ಒಂದು ಹಣ್ಣು ಆಗುತ್ತೆ, ಮಳೆಗಾಲದಲ್ಲಿ ಮಾತ್ರ ಸಿಗೋದು. ಅದನ್ನು ಹುಡ್ಕೊಂಡು ಸೀದಾ ಹೋಗಿದ್ದು. ಹಣ್ಣನ್ನು ಹುಡ್ಕೊಂಡು ಹೋಗ್ತಾ ಇದ್ದಂಗೆ ಮಧ್ಯದಲ್ಲಿ ತುಂಬಾ ಮಳೆ ಸಿಕ್ಬಿಡ್ತು. 5 ನಿಮಿಷ ಒಳಗೆ ಮಳೆ ಎಲ್ಲ ಕಡಿಮೆ ಆಗೋಯ್ತು. ಮತ್ತೆ ನಮ್ಮ ಪಯಣ ಚಾಲು ಮಾಡಿಬಿಟ್ರು. ನಾವು ಹಣ್ಣನ್ನು ಹುಡ್ಕ್ಲಿಕ್ಕಂತ ಬೆಟ್ಟದ ಮೇಲಿಂದ ಕಾಡಲ್ಲೂ ಎಲ್ಲ ಕಡೆ ಹುಡುಕ್ತಾ ಇದ್ವಿ. ತುಂಬ ಮರನ ಹುಡ್ಕಾದ ನಂತರ ಒಂದು ಮರ ಸಿಕ್ತು ಫೈನಲ್ಲಿ. ಅದರಲ್ಲಿ ಕೂಡ ಹಣ್ಣು ಕಾಣಿಸ್ತಾ ಇತ್ತು, ಆದರೆ ಅದನ್ನು ಹಣ್ಣು ಆಗ್ಲಿಲ್ಲ ಅನ್ಸುತ್ತೆ. ಅದನ್ನ ತೆಗೆದು ನಿಮ್ಗೆ ತೋರಿಸ್ತೀನಿ.